Hi guys, welcome back to one of the most anticipated videos for your KCT preparation, which is Mathematics Guessing Techniques video. ಗೈಸ್ ನೀವು ಎಷ್ಟಾದರೂ ಓದಿರಿ ನಿಮಗೆ ಮಾರ್ಕ್ಸಲ್ಲಿ ಒಂದು ಸ್ವಲ್ಪ ಎಲಿವೇಷನ್ ಬೇಕೇ ಬೇಕು. ಸೊ ಅದಕ್ಕೆ ಈ ಮೆಥಡ್ಸ್ಗಳು ಡೆಫಿನೆಟ್ಲಿ ಹೆಲ್ಪ್ ಮಾಡಿದೆ ನಿಮಗೆ. ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ ಒನ್ ಆಫ್ ದ OG ಟೆಕ್ನಿಕ್. ಅದಾದಮೇಲೆ ಐ ಆಮ್ ಗೋನ್ ಟೇಕ್ ಯು ಥ್ರೂ ಮಲ್ಟಿಪಲ್ ಟೆಕ್ನಿಕ್ಸ್ ಅಥವಾ ಶಾರ್ಟ್ಕಟ್ ಟೆಕ್ಸ್ ವಿಚ್ ಯೂಸಿಂಗ್ ವಿಚ್ ಯು ಕ್ಯಾನ್ ಡೆಫಿನೆಟ್ಲಿ ಸ್ಕೋರ್ ಗುಡ್ ಇನ್ ಯೋರ್ ಮ್ಯಾಥಮೆಟಿಕ್ಸ್ ಎಕ್ಸಾಮಿನೇಷನ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅದಕ್ಕಿಂತ ಮುಂಚೆ ನೀವೇನೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡ್ಬೋದಾಗಿರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ದಟ್ ನಾನು ಏನೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನೀವು ಮಿಸ್ ಆಗೋದಿಲ್ಲ. ಓಕೆ, ಐ ಆಮ್ ನಾಟ್ ಗೋಯಿಂಗ್ ಟು ಜಸ್ಟ್ ಹೆಲ್ಪ್ ಯು ಫಾರ್ ಯೋರ್ KCT examination. I'll also help you for your counseling also. So follow me and subscribe me and definitely I'm going to help you guys. ಬನ್ನಿ ಡೈರೆಕ್ಟ್ ಆಗಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಹೇಳ್ಕೊಡ್ತಕ್ಕಂಥ ಫಸ್ಟ್ ಮೆಥಡ್ ಏನಿದೆ, ದಿಸ್ ಇಸ್ OG ಟೆಕ್ನಿಕ್ ಆಯಿತಾ. ದಯವಿಟ್ಟು ಅದ್ರಿಗೆ ಸಿಕ್ಕಾಪಟ್ಟೆ ಕಾನ್ಸಂಟ್ರೇಷನ್ ಕೊಟ್ಕೊಂಡು ಕೇಳಿಸ್ಕೊಳ್ಳಿ, ಬಿಕಾಸ್ ದ್ಯಾಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಟು ಸಾಲ್ವ್ ಅಟ್ ಲೀಸ್ಟ್ 3 to 4 questions in your ಕ್ವಶನ್ ಪೇಪರ್. ಸೊ ನಾವಿವತ್ತು ಪ್ಲಗ್ ಆ್ಯಂಡ್ ಚೆಕ್ಕು, ಎಲಿಮಿನೇಷನ್ ಮೆಥಡ್, ಎಲಿಮಿನೇಷನ್ ಎಕ್ಸ್ಟ್ರೀಮು, ಮತ್ತು ಆಡ್ ಒನ್ ಔಟು, ಆಮೇಲೆ ಡೈಮೆನ್ಷನ್ ಚೆಕ್ಕು, ಸಿಮಿಟ್ರಿ ಟ್ರ್ಯಾಕು ಮತ್ತು ಬೌಂಡ್ರಿ ಟೆಸ್ಟ್ ಇವೆಲ್ಲ ನಾವು ಮಾಡ್ತೀವಿ. ಸೊ ಎಲ್ಲದಕ್ಕಿಂತ ಮುಂಚೆ ನಾನು ನಿಮಗೊಂದು ಸೀಕ್ರೆಟ್ ಮೆಥಡನ್ನು ಹೇಳ್ಕೊಡ್ತೀನಿ, ಯೂಸಿಂಗ್ ವಿಚ್ ಯು ಕ್ಯಾನ್ ಸಾಲ್ವ್ 4 to 5 questions ಅಂತಂದಲ್ಲ. ಸೊ ಆ ಮೆಥಡ್ಗೆ ಫಸ್ಟು ಹೋಗುವ, ವಿಚ್ ಈಸ್ ಅಬ್ಸರ್ವೇಷನ್. ಅದಾದಮೇಲೆ ನೀವೇನು ಮಾಡ್ತೀರಾ ಅಂತಂತಂದರೆ ಗೋನ ಕಂಪೇರ್. ಅದಾದಮೇಲೆ ನೀವೇನು ಮಾಡ್ತೀರ ಅಂದರೆ ಎಲಿಮಿನೇಟ್. ಅದಾದಮೇಲೆ ಯು ಗೋನ ರೀಚ್ ಟು ಆನ್ಸರ್. ಓಕೆ, ಆನ್ಸರ್, ಯು ಗೋನ ರೀಚ್ ಟು ಆನ್ಸರ್. ಓಕೆ, ಸೊ OCER ಮೆಥಡ್ ಅಂತ ಕರಿತೀನಿ ನಾ ಇದನ್ನು. ಸೊ ನಾನೇ ಹೆಸರು ಕೊಟ್ಕೊಂಡು ಬೇಸಿಕ್ಲಿ ಇಟ್ಸ್ ಎಲಿಮಿನೇಷನ್ ಮೆಥಡ್ದು ಸ್ವಲ್ಪ ಅಡ್ವಾನ್ಸ್ಡ್ ವರ್ಷನ್ ಆಗಿರುತ್ತೆ. ಸೊ ಈ ಒಂದು ಮೆಥಡನ್ನು ಯೂಸ್ ಮಾಡಿಕೊಂಡು ಯು ಕ್ಯಾನ್ ಸಾಲ್ವ್ 4 to 5 questions. ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಆ್ಯಂಡ್ ಯು ಹ್ಯಾವ್ ಟು ಪೇ ಅಟೆನ್ಷನ್ ಗೈಸ್. ನೀವು ಅಟೆನ್ಷನ್ ಕೊಡಲಿ ಅಂತಂದರೆ ನಾನು ಬ್ಲಫ್ ಮಾಡ್ತಿದ್ದೀನಿ ಅಂತ ಅನಿಸುತ್ತೆ ನಿಮಗೆ. ಯು ಹ್ಯಾವ್ ಟು ಪೇ ಅಟೆನ್ಷನ್. ಆ್ಯಂಡ್ ಇದು ಒಂದಲ್ಲ, ನಾನು ನಿಮಗೆ 2 ಕ್ವಶನ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಓಕೆ, ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈ ಮೆಥಡ್ ಹೇಗೆ ಗೊತ್ತಾ, ನಾನು ಇದು ಕ್ವಶನ್ಗೆ ಹೋಗೋದೇ ಇಲ್ಲ, ನನಗೆ ಈ ಕ್ವಶನ್ ಬಗ್ಗೆ ಏನು ಅಂದರೆ ಏನೂ ಗೊತ್ತೇ ಇಲ್ಲ ಅಂತ ಅಂದ್ಕೊಳ್ಳೋಣ. ಅಂಥ ಟೈಮಲ್ಲಿ ಈ ಮೆಥಡನ್ನು ನಾನು ಯೂಸ್ ಮಾಡ್ತೀನಿ. ನೀವು ಸಹ ಅಂಥ ಟೈಮಲ್ಲಿ ಯೂಸ್ ಮಾಡಬೇಕು. ಇಫ್ ಯು ನೋ ದ ಕ್ವಶನ್, ಇಫ್ ಯು ನೋ ದ ಮೆಥಡ್, ದಯವಿಟ್ಟು ಆ ಮೆಥಡನ್ನು ಯೂಸ್ ಮಾಡಿ ಆ್ಯಂಡ್ ಟ್ರೈ ಟು ಗೆಟ್ ದ ಆನ್ಸರ್. ಇಫ್ ನಾಟ್, ಯು ಕ್ಯಾನ್ ಯೂಸ್ ದಿಸ್ ಮೆಥಡ್. ಓಕೆ, ಬನ್ನಿ ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. ಫಸ್ಟು ಇದರಲ್ಲಿ ನಾವು ರೂಲ್ ನಂಬರ್ 1, ರೈಟಿಂದ ಲೆಫ್ಟಿಗೆ, ನಿಮ್ಮ ರೈಟಿಂದ ಲೆಫ್ಟಿಗೆ, ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಇದೆಯಲ್ವ, ರೈಟಿಂದ ಲೆಫ್ಟಿಗೆ ನೀವು ದಿಸ್ ಇಸ್ ರೈಟ್, ದಿಸ್ ಇಸ್ ಲೆಫ್ಟ್, ರೈಟಿಂದ ಲೆಫ್ಟಿಗೆ ನೀವು ಕಂಪೇರ್ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ. ಸೊ ಫಸ್ಟ್ ಏನು ಮಾಡ್ತೀರಾ, ಅಬ್ಸರ್ವ್ ಮಾಡ್ತಿರೋ ಆಪ್ಷನ್ಸ್ಗಳನ್ನ, ಅಬ್ಸರ್ವಿಂಗ್ ದ ಆಪ್ಷನ್ಸ್. ಅದಾದಮೇಲೆ ಕಂಪೇರ್ ಮಾಡ್ತೀರಾ. ಓಕೆ, ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ವಿತ್ ದ ವೆರಿ ಫಸ್ಟ್ ಕ್ವೆಶ್ಚನ್ ದಟ್ ವಿ ಗೋನಾ ಸಾಲ್ವ್ ಫಾರ್ ದ ಡೇ, ದಿಸ್ ಒನ್. ಓಕೆ, ಐ ಆಮ್ ನಾಟ್ ಇವನ್ ಲುಕಿಂಗ್ ಅಟ್ ದ ಆನ್ಸರ್ಸ್ ಕ್ವೆಶ್ಚನ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟು ನನಗಿಲ್ಲಿ ನ್ಯೂಮರೇಟರ್ಲಿ ಎಲ್ಲ ಕಡೆ ನನಗೆ ಬ್ರ್ಯಾಕೆಟ್ಸ್ ಇದೆ. ಸೊ ಏನು ಮಾಡ್ಕೊತೀನಿ, ಬ್ರ್ಯಾಕೆಟನ್ನು ಹಾಕ್ಕೊತೀನಿ. ಅದಾದಮೇಲೆ ಸೊ ಬ್ರ್ಯಾಕೆಟ್ ಆದಮೇಲೆ ನೆಕ್ಸ್ಟ್ ಇರೋ ವ್ಯಾಲ್ಯೂ ಏನು, ಇಲ್ಲೂ Z ಇದೆ, ಇಲ್ಲೂ Z ಇದೆ, ಇಲ್ಲಿ Y ಇದೆ. ಸೊ ಇದು ಓಕೆ, ಇದು ಇಟ್ಕೊಂಡಿರೋಣ. ಆ್ಯಂಡ್ ಇಲ್ಲೂ Z ಇದೆ. ಸೊ ನನ್ನ ಪ್ರಕಾರ ಬ್ರ್ಯಾಕೆಟ್ ಆದಮೇಲೆ Z ಬರಬೇಕು. ಸೊ ದಟ್ ಇಸ್ ಮೈ ಫಸ್ಟ್ ಮೂವ್. ಬ್ರ್ಯಾಕೆಟ್ ಆದಮೇಲೆ Z ಬಂತು. ನನ್ನ ಪ್ರಕಾರ ಇದಾಗಲೇ ಆಪ್ಷನ್ ಹೊಂಟೋಗ್ಬಿಟ್ಟಿದೆ. ಬಟ್ ಯೆಟ್ ಐ ಆಮ್ ಗೋನ್ ಕೀಪ್ ಇಟ್ ಫಾರ್ ಕಂಪ್ಯಾರಿಸನ್. ಓಕೆ, ನೆಕ್ಸ್ಟು ಬ್ರ್ಯಾಕೆಟ್ ಆದಮೇಲೆ Z ಆದಮೇಲೆ ಒಂದು ಕಡೆ ಪ್ಲಸ್ ಇದೆ, ಬೇರೆ ಕಡೆ ಎಲ್ಲ ಸೈನ್ ಇದೆ ಅಂತ ನೋಡ್ಕೊಂಬರೋಣ. ಇದೊಂದೇ ಜಾಗದಲ್ಲಿ ಪ್ಲಸ್ ಇರೋದು, ಬೇರೆ ಎಲ್ಲೂ ಸೈನ್ ಇಲ್ಲ, ಇಲ್ಲೂ ಸೈನ್ ಇಲ್ಲ, ಇಲ್ಲೂ ಸೈನ್ ಇಲ್ಲ, ಇಲ್ಲೂ ಸೈನ್ ಇಲ್ಲ, ಇನ್ ಬಿಟ್ವೀನ್. ಸೊ ಸೈನ್ ಬರೋದಿಲ್ಲ ಅಂತ ಗೊತ್ತಾಯಿತು. ಆ್ಯಂಡ್ ದ್ಯಾಟ್ ವಿಲ್ ಎಲಿಮಿನೇಟ್ ದಿಸ್ ಆಪ್ಷನ್ ಎಂಟೈರ್ಲಿ. ಸೊ ನನ್ನ ಹತ್ರ ಇವಾಗ ಮಿಕ್ಕೊಂಡಿರೋದು ಆಪ್ಷನ್ 2 ಮತ್ತು ಆಪ್ಷನ್ 3 ಇವೆರಡರಲ್ಲಿ ಆನ್ಸರ್ ಆಗಿರಬೇಕು. ಬಟ್ ಲೆಟ್ ಮಿ ಯೂಸ್ ಅದರ್ ಆಪ್ಷನ್ ಟು ಕಂಪೇರ್ ಆ್ಯಂಡ್ ದೆನ್ ರೀಚ್ ಟು ದ ಎಕ್ಸಾಕ್ಟ್ ಆನ್ಸರ್. ಸೊ ಸೈನ್ ಇಲ್ಲ ಅಂತ ಗೊತ್ತಾಯಿತು. ಸೈನ್ ಇಲ್ಲದೆ ಇದ್ದರೆ ಏನು ವ್ಯಾಲ್ಯೂ ಬರುತ್ತೆ ಇಲ್ಲ ಅಂತ ಅಬ್ಸರ್ವ್ ಮಾಡೋಣ. ಇಲ್ಲಿ X ಇದೆ, ಇಲ್ಲೂ X ಇದೆ, ಇಲ್ಲೂ X ಇದೆ, ಒಂದೇ ಜಾಗದಲ್ಲಿ Y ಇರೋದು. ಸೊ Y ಬರೋ ಚಾನ್ಸಸ್ ಜಾಸ್ತಿ ಇಲ್ಲ. ಆಪ್ಷನ್ 3 ಸಹ ಎಲಿಮಿನೇಟ್ ಆಯಿತು. ನೀವು ಅಬ್ಸರ್ವ್ ಮಾಡಿದ್ರೆ ಐ ಹ್ಯಾವ್ ಆಲ್ಮೋಸ್ಟ್ ಎಲಿಮಿನೇಟೆಡ್ ಆಪ್ಷನ್ 1, ಆಪ್ಷನ್ 4 ಆ್ಯಂಡ್ ಆಪ್ಷನ್ 3 ಆಲ್ರೆಡಿ. ಓಕೆ, ಆ್ಯಂಡ್ ಇವಾಗ ಇಲ್ಲಿ ಏನು ಬರುತ್ತೆ ವ್ಯಾಲ್ಯೂ ಅಂತ ಬರ್ಕೊಳ್ಳೋಣ. ಸೊ X ಇಸ್ ದ ಒನ್ ವಿಚ್ ಐ ಫೌಂಡ್ ಆಸ್ ಕಾಮನ್. ಸೊ ಐ ಆಮ್ ಗೋನಾ ರೈಟ್ X. ಅದಾದಮೇಲೆ ಐ ಆಮ್ ಗೋಯಿಂಗ್ ಟು ಕ್ಲೋಸ್ ದ ಬ್ರಾಕೆಟ್. ಓಕೆ, ಇದು ನನಗಿರ್ತಕ್ಕಂಥ ವ್ಯಾಲ್ಯೂ. ಇವಾಗ ನೆಕ್ಸ್ಟು ಸ್ಕ್ವೇರ್ ರೂಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ. ಬನ್ನಿ, ಒಂದು ಕಡೆ ಇಲ್ಲ, ಇಲ್ಲಿದೆ, ಇಲ್ಲಿ ಇದೆ, ಇಲ್ಲಿ ಇದೆ. ಸೊ ಸ್ಕ್ವೇರ್ ರೂಟ್ ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ X ಆ್ಯಂಡ್ Z, ದಿಸ್ ಇಸ್ ಮೈ ಆನ್ಸರ್. ಓಕೆ, ನನ್ನ ಪ್ರಕಾರ ಇವಾಗ. ಆ್ಯಂಡ್ ಇದಾದಮೇಲೆ ಇವಾಗ ಈ ಸೈಡ್ ನೋಡ್ಕೊಂಬರೋಣ. ಬನ್ನಿ, ಈ ಸೈಡಲ್ಲಿ ಒಂದು ಕಡೆ Z ಇದೆ, ಒಂದು ಕಡೆ X ಇದೆ, 2 ಕಡೆ Y ರಿಪೀಟ್ ಆಗಿದೆ. ಸೊ Y ಇರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಆಪ್ಷನ್ 2 ನೀವು ಅಬ್ಸರ್ವ್ ಮಾಡಿದ್ರೆ ಐ ರೀಚ್ಡ್ ದ ಆನ್ಸರ್ ವಿತ್ 100% ಅಕ್ಯುರಸಿ ಬೈ ಡೂಯಿಂಗ್ ಅಬ್ಸರ್ವೇಷನ್, ಕಂಪ್ಯಾರಿಸನ್, ಎಲಿಮಿನೇಷನ್ ಆ್ಯಂಡ್ ದೆನ್ ರೀಚಿಂಗ್ ದ ಆನ್ಸರ್. ಅಬ್ಸರ್ವ್ ಮಾಡಿದ್ರೆ ನೀವು, ನಾನು ಇದನ್ನೇ ಮಾಡಿದ್ದು. ಆ್ಯಂಡ್ ಟ್ರಸ್ಟ್ ಮ್ಯೂನೆಸ್ ಇದೆ, ದಿಸ್ ವಿಲ್ ವರ್ಕ್. ಯಾವ್ದಾದ್ರು ಕ್ವಶನ್ ಪೇಪರ್ ತಗೊಳ್ಳಿ, ಈ ಥರ ಆಪ್ಷನ್ಗಳಿದೆ, ಅದಕ್ಕೆ ಅಪ್ಲೈ ಮಾಡಿ ನೋಡಿ. ನಿಮ್ಗೆ ರಿಸಲ್ಟ್ ಬಂದರೆ ನಾಳೆ ಯೂಸ್ ಮಾಡಿ. ಬನ್ನಿ, ಇದೇ ಖುಷಿಗೆ ಇನ್ನೊಂದು ಕ್ವಶನ್ನ ಇದೇ ಮೆಥಡ್ ಥರದ್ದು ಸಾಲ್ವ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಸೊ ದಟ್ ನಾನು ಏನು ಹೇಳ್ತಿದ್ದೀನಿ ಇದು ನಿಮಗೆ ಬ್ಲಫ್ ಅಂತ ಅನ್ನಿಸ್ಬಾರ್ದು. ಓಕೆ, ಸೇಮ್ ನಾನು ಹೇಳಿದೆ ರೈಟಿಂದ ಲೆಫ್ಟಿಗೆ ಹೋಗಬೇಕು. ದಿಸ್ ಇಸ್ ರೈಟ್ ಆ್ಯಂಡ್ ದಿಸ್ ಇಸ್ ಲೆಫ್ಟ್. ನೋಡಿ, ನಾನು ಇದನ್ನು ಏನಕ್ಕೆ ಹೇಳ್ತೀನಿ ಗೊತ್ತಾ, ಪೇಪರ್ ಸೆಟ್ ಮಾಡೋರು ಹ್ಯೂಮನ್ ಬೀಯಿಂಗ್ಸ್ ಮ್ಯಾನ್.
Humans are not that dumb. Okay, so what they're going to do is they're going to make you think and choose the wrong answer by placing similar options in your 4 options. That's what they're going to do. ಅಂತಂದರೆ 4 ಆಪ್ಷನ್ಲಿ ನಿಮಗೆ ಸೇಮ್ ಕಾಣಿಸ್ತಕ್ಕಂಥ ಆಪ್ಷನ್ಗಳನ್ನ ಮಡಗ್ಬಿಟ್ಟು ದೇ ಟ್ರೈಂಗ್ ಟು ಫೂಲ್ ಯು ಗೈಸ್ ಅಥವಾ ಮೇಕ್ ಯು ಚೂಸ್ ದ ರಾಂಗ್ ಒನ್. ಬೇಸಿಕ್ಲಿ ಇಂಟೆನ್ಷನಲಿ ಈ ಥರ ಮಾಡ್ತಾರೆ. ಆ್ಯಂಡ್ ಅಂಥ ಟೈಮಲ್ಲಿ ನಾವು ಇಂಥ ಮೆಥಡ್ಸ್ಗಳನ್ನ ಯೂಸ್ ಮಾಡಬೇಕು. ಈವನ್ ನನಗೆ ಇದು ಅನ್ಕೊಳ್ಳೋಣ, ಈ ಕ್ವಶನ್ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ, ಬಟ್ ಐ ಹ್ಯಾವ್ ಟು ಸಾಲ್ವ್ ದಿಸ್. ಹೌ ವಿಲ್ ಐ ಸಾಲ್ವ್? ಯೂಸಿಂಗ್ ದ ಸೇಮ್ ಮೆಥಡ್ ವಿಚ್ ಇಸ್ ರೈಟ್ ಟು ಲೆಫ್ಟ್ ಸ್ಕ್ಯಾನ್. ಸೊ ಮಾಡೋಣ ಬನ್ನಿ, ಫಸ್ಟ್ ಅಬ್ಸರ್ವ್ ಮಾಡೋಣ. ಅಬ್ಸರ್ವ್ ಮಾಡ್ದಂಗೆ ನನಗೆ ಏನು ಕಾಣಿಸ್ತು, ರೈಟಿಂದ ಲೆಫ್ಟಿಗೆ ಹೋಗೋಣ. ಸೊ ರೈಟಲ್ಲಿ ನನಗೆ ಒಂದು ಕಡೆ ಎ ವ್ಯಾಲ್ಯೂ ಇದೆ, ಇನ್ನೊಂದು ಕಡೆ ಎ ಇದೆ, ಇನ್ನೊಂದು ಕಡೆ ಎ ಇದೆ, ಒಂದು ಕಡೆ ಮಾತ್ರ ಐ ಇದೆ. ಸೊ ಆಪ್ಷನ್ 2 ಎಲಿಮಿನೇಟ್ ಆಯ್ತು ನನ್ನ ಪ್ರಕಾರ. ಸೊ ನನಗೆ ಫಸ್ಟ್ ಬರೋ ವ್ಯಾಲ್ಯೂ ಎ ಬರ್ಕೊಂಡ್ರಾ. ನೆಕ್ಸ್ಟು ಎಲ್ಲ ಕಡೆ ಸೈನ್ ಇದೆ, ಇಲ್ಲಿ ನೆಗೆಟಿವ್ ಸೈನ್ ಇದೆ, ನೆಗೆಟಿವ್ ಸೈನ್ ಇದೆ, ನೆಗೆಟಿವ್ ಸೈನ್ ಇದೆ, ಒಂದೇ ಕಡೆ ಪಾಸಿಟಿವ್ ಸೈನ್ ಇದೆ. ಸೊ ಇದು ಸಹ ಹೋಯಿತು, ನನ್ನ ಪ್ರಕಾರ ನೆಗೆಟಿವ್ ಸೈನ್ ಬರುತ್ತೆ. ಸೊ ಮೈನಸ್ ಎ ಇದುವರೆಗೂ ನಾವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ವ್ಯಾಲ್ಯೂ. ಓಕೆ, ಸೊ ನಾನಿವಾಗ ಆವಾಗಲೇ 2 ಆಪ್ಷನ್ ಎಲಿಮಿನೇಟ್ ಮಾಡಿದ್ದೀನಿ, ಆಪ್ಷನ್ 2 ಮತ್ತು ಆಪ್ಷನ್ 3. ಸೊ ನನಗೆ ಮಿಕ್ಕಿರೋದು ಆಪ್ಷನ್ 1 ಮತ್ತು ಆಪ್ಷನ್ 4. 50% ಆಗಲೇ ಮಿಕ್ಬಿಟ್ಟಿದೆ. ಓಕೆ, ಇವಾಗ 100% ಅಕ್ಯುರೇಟಾಗಿ ಆನ್ಸರ್ ಹತ್ರ ಹೋಗೋಣ ಬನ್ನಿ. ನಾನು ಆಗಲೇ ಹೇಳಿದೆ, ನಮ್ಮ ಹತ್ರ ಇವಾಗ ಸಿಕ್ಕಿರೋ ವ್ಯಾಲ್ಯೂ ಮೈನಸ್ ಎ ಸಿಕ್ಕಿದೆ. ಇವಾಗ ನೆಕ್ಸ್ಟು ಈ ವ್ಯಾಲ್ಯೂ, ಈ ಫಸ್ಟ್ ವ್ಯಾಲ್ಯೂ ಏನಿದೆ ಅದು ಯಾವುದು ಅಂತ ನೋಡ್ಕೊಂಬರೋಣ. ಒಂದು ಕಡೆ ಇದೆ, 2 ಕಡೆ ಇದೆ, 3 ಕಡೆ ಐ ಇದೆ. ಸೊ ಐ ಬರೋ ಚಾನ್ಸಸ್ ನನಗೆ ಜಾಸ್ತಿ ಇದೆ. ಸೊ ಐ ಮೈನಸ್ ಎ ಇಸ್ ಮೋಸ್ಟ್ಲಿ ಮೈ ಆನ್ಸರ್. ಓಕೆ, ನಿಮ್ಗೆ ಆಗಲೇ ಆನ್ಸರ್ ಸಿಕ್ಬಿಟ್ಟಿದೆ, ಬಟ್ ಯೆಟ್ ಇನ್ನೊಂದು ಸ್ಟೆಪ್ ಮಾಡಬೇಕಾಗಿರುತ್ತೆ ನಾವು. ಆ ಸ್ಟೆಪ್ನ ಮುಗಿಸ್ಕೊಂಬೋಣ. ಏನು, ಒಂದು ಕಡೆ ನೆಗೆಟಿವ್ ಸೈನ್ ಇದೆ, 3 ಕಡೆ ಪಾಸಿಟಿವ್ ಸೈನ್ ಇದೆ. ಸೊ ನಂಗೆ ಪಾಸಿಟಿವ್ ಸೈನೇ ಬರುತ್ತೆ. ಸೊ ದಿಸ್ landed me to the exact answer for this question, which is I minus a. ನೀವು ನಂಬಲ್ಲ ಅಂತ ಗೊತ್ತು, ನೀವು ಯಾವುದೇ ಕ್ವಶನ್ ಪೇಪರ್ ತಗೊಂಡು ನೋಡಿ, ಅಕಸ್ಮಾತ್ ಈ ಥರ ಆಪ್ಷನ್ಗಳಿದ್ರೆ ಟ್ರೈ ಟು ಅಪ್ಲೈ ದಿಸ್. 90% ಆಫ್ ದ ಟೈಮ್ ಇದು ಕೆಲಸ ಮಾಡುತ್ತೆ. ನಾನು ಆಗಲೇ ಹೇಳಿದ್ದೀನಿ, ಆಪ್ಷನ್ಸನ್ನು ಸಿಮಿಲರ್ ಆಗಿ ಪ್ಲೇಸ್ ಮಾಡೋದು ನಿಮ್ಮನ್ನು ಕನ್ಫ್ಯೂಸ್ ಮಾಡಲಿಕ್ಕೆ. ಆ್ಯಂಡ್ ಯಾವಾಗ ನೀವು ಈ ಥರ ಕಂಪ್ಯಾರಿಸನ್ ಮಾಡ್ಕೊಂಡು ಆನ್ಸರ್ನ ತೆಗೆದಕ್ಕೆ ಪ್ರಯತ್ನ ಮಾಡ್ತೀರಾ, ದೆನ್ ಯು ಲ್ಯಾಂಡ್ ಆನ್ ದ ಪರ್ಫೆಕ್ಟ್ ಆನ್ಸರ್. ದಟ್ ಈಸ್ ದ ಟೆಕ್ನಿಕ್ OCER. ಓಕೆ, ಸೊ ದಿಸ್ ಇಸ್ ಒನ್ ಆಫ್ ದ ಗ್ರ್ಯಾಂಡ್ ಟೆಕ್ನಿಕ್ ದಟ್ ಐ ವಾಂಟೆಡ್ ಟು ಟೀಚ್ ಯು ಆ್ಯಂಡ್ ಐ ಥಾಟ್ ಯು. ಬನ್ನಿ ಇವಾಗ ಡೈರೆಕ್ಟಾಗಿ ಆ್ಯಕ್ಚುಲ್ ಲಾಜಿಕ್ಕು ಮತ್ತು ಒಂದು ಸ್ವಲ್ಪ ಮ್ಯಾಥ್ಸ್ ಟೆಕ್ನಿಕ್ಗಳು ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತಕ್ಕಂಥ ಕ್ವಶನ್ಸನ್ನು ಫೇಸ್ ಮಾಡೋಣ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವೆರಿ ಫಸ್ಟ್ ಕ್ವಶನ್ ಯೂಸಿಂಗ್ ಪ್ಲಗ್ ಆ್ಯಂಡ್ ಚೆಕ್ ಮೆಥಡ್. ಸೊ ಪ್ಲಗ್ ಆ್ಯಂಡ್ ಚೆಕ್ ಮೆಥಡ್ ಅಂದರೆ ಏನು ಗೊತ್ತಾ, ನಾನು ನಿಮ್ಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. B minus C ಯೂನಿಯನ್ A ಈಸ್ ಯುವರ್ ಎಕ್ಸ್ಪ್ರೆಷನ್. ಆ ಎಕ್ಸ್ಪ್ರೆಷನ್ ಸಪೋರ್ಟ್ ಮಾಡೋದಕ್ಕೆ ನಿಮಗೆ 3 ಸಪೋರ್ಟ್ನೇಟ್ ಇದು ಕೊಟ್ಟಿರ್ತಾರೆ, ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಅದನ್ನ ವ್ಯಾಲ್ಯೂಸನ್ನು ಡಿರೈವ್ ಮಾಡಿಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸ್ಪ್ರೆಷನ್ಗೆ ಪ್ಲಗ್ ಮಾಡಿ ಆ ವ್ಯಾಲ್ಯೂಸನ್ನು ಏನು ಆನ್ಸರ್ ಬರುತ್ತೆ ಅದನ್ನು ಬರಬೇಕಾಗಿರುತ್ತೆ. ದಿಸ್ ಶುಡ್ ನಾಟ್ ಟೇಕ್ ಮೋರ್ ದೆನ್ 30 seconds ಫಾರ್ ಯು. ಲೆಟ್ ಮಿ ಡೂ ಇಟ್ ಆ್ಯಂಡ್ ದೆನ್ ಶೋ ಯು. ಫಾರ್ ಎಕ್ಸಾಂಪಲ್, ಎ ವ್ಯಾಲ್ಯೂ ಏನಿದೆ, x² - 9 = 0 ಇದೆ. ಸೊ x ಏನಾಯಿತು, ಸ್ಕ್ವೇರ್ ರೂಟ್ ಆಫ್ 9 ಆಯಿತು, x ಏನಾಯಿತು +or-3 ಆಯಿತು. ದಿಸ್ ಇಸ್ ಮೈ ಎ ವ್ಯಾಲ್ಯೂ. ಓಕೆ, ನೆಕ್ಸ್ಟು ಬಿ ವ್ಯಾಲ್ಯೂ ಬೇಕು. ಬಿ ಇಸ್ ವಾಟ್, 2 is less than or equal to 5. ಓಕೆ, 2 is less than or equal to 5, less than or equal to x is less than 5 ಅಂತಂದರೆ 2 ಮತ್ತು 5 ಮತ್ತು ಬರ್ತಕ್ಕಂಥ ನ್ಯಾಚುರಲ್ ನಂಬರ್ಸ್ 2, 3 and 4 ಆರ್ ದ ಒನ್ಸ್. ದಿಸ್ ಇಸ್ ಬಿ ವ್ಯಾಲ್ಯೂ. ನೆಕ್ಸ್ಟು ಸಿ ವ್ಯಾಲ್ಯೂ ಡಿರೈವ್ ಮಾಡ್ಕೊತೀನಿ, ವಿಚ್ ಇಸ್ ಪ್ರೈಮ್ ನಂಬರ್ ಲೆಸ್ ದೆನ್ ಎ, ಅಂದರೆ 2, 3 ಬರುತ್ತೆ. ಸೊ ನನಗೆ 3 ವ್ಯಾಲ್ಯೂ ಡಿರೈವ್ ಮಾಡ್ಕೊಂಡಾಯ್ತು. ನಾನು ಎ ಬಿ ಸಿ ನಾನು ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಗ್ತೀನಿ, ಬಿಕಾಸ್ ದಿಸ್ ಇಸ್ ಹೌ ಯುವರ್ ಮೈಂಡ್ ಶುಡ್ ಥಿಂಕ್ ಇನ್ ಯುವರ್ ಸಾಲ್ವಿಂಗ್ ದ ಕ್ವಶನ್. ಓಕೆ, ಆ್ಯಂಡ್ ಬಿ ಮೈನಸ್ ಸಿ ವ್ಯಾಲ್ಯೂ ಏನಾಯಿತು, ವಿಚ್ ಇಸ್ 2, 3, 4 minus 2, 3. 2, 3 ಕ್ಯಾನ್ಸಲ್ ಆಯಿತು. 4 ನನಗೆ ರಿಮೈನಿಂಗ್ ವ್ಯಾಲ್ಯೂ, ಅದಕ್ಕೆ ನಾನು 4 ಪಡ್ಕೊಂಡೆ. ಸಿ 2, 3 ಕ್ಯಾನ್ಸಲ್ ಆಗೋದು ಮೇಲೆ ವಿ ಆರ್ ಡೂಯಿಂಗ್ ಬಿ ಮೈನಸ್ ಸಿ. ಅಂದರೆ ಬಿಲಿ ಇರ್ತಕ್ಕಂಥ ಕಾಮನ್ ಎಲಿಮೆಂಟ್ಸು ಸಿ ಎಲ್ಲೂ ಇದ್ದರೆ ಎರಡನ್ನು ಕ್ಯಾನ್ಸಲ್ ಮಾಡಿ ಬಾಕಿ ಮಿಕ್ಕಿರೋ ಎಲಿಮೆಂಟ್ಸ್ ಏನಿರ್ತವೆ ಅದರ ಗ್ರೂಪ್ ಮಾಡಿ ಬರೋದು, ದಟ್ ಇಸ್ ಬಿ ಮೈನಸ್ ಸಿ. ಓಕೆ, ಅಂತಂದರೆ ಇಲ್ಲಿ ನೋಡಿ 2, 3, 4 ಇತ್ತಲ್ವಾ, ಆ್ಯಂಡ್ ಸಿ ವ್ಯಾಲ್ಯೂ 2, 3 ಇತ್ತಲ್ವಾ. 2, 3 ಕ್ಯಾನ್ಸಲ್ ಆಯಿತು, ಬಾಕಿ ಮಿಕ್ಕಿದೆ ನನಗೆ 4, ದಟ್ ಇಸ್ ಬಿ ಮೈನಸ್ ಸಿ ವಿಚ್ ಇಸ್ 4. ಓಕೆ, ನೆಕ್ಸ್ಟು ಯೂನಿಯನ್ ಎ. ಯೂನಿಯನ್ ಅಂದರೆ ಎಲ್ಲನೂ ಆ್ಯಡ್ ಮಾಡೋದು ಒಟ್ಟಿಗೆ. ಸೊ ಎ ವ್ಯಾಲ್ಯೂ ಏನಿತ್ತು -3, ಇತ್ತು. ಬಿ ಮೈನಸ್ ಸಿ ವ್ಯಾಲ್ಯೂ ಏನಿತ್ತು 4 ಇತ್ತು. ಇವೆಲ್ಲ ಆ್ಯಡ್ ಮಾಡಿದ್ರೆ ನನಗೆ ಏನು ಸಿಗುತ್ತೆ, -3 + 3 and 4. ದಿಸ್ ಇಸ್ ದ ಆನ್ಸರ್, ಆಪ್ಷನ್ ನಂಬರ್ 1. ಬರೀ ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಸೊ ಈ ಕ್ವಶನ್ ಸಿಕ್ಕಾಪಟ್ಟೆ ಸಿಂಪಲ್ಲು, ಬಟ್ ಓನ್ಲಿ ಥಿಂಗ್ ಇಸ್ ದಟ್ ಯು ಹ್ಯಾವ್ ಟು ಅಬ್ಸರ್ವ್ ಒನ್ ಥಿಂಗ್. ನೋಡಿ, ಇಲ್ಲಿ ಒಂದು ಇದು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ನಿಮಗೆ. ಓಕೆ, ಎ ಹ್ಯಾಸ್ 3 ಎಲಿಮೆಂಟ್ಸ್, ಬಿ ಹ್ಯಾಸ್ 6 ಎಲಿಮೆಂಟ್ಸ್, ಇಷ್ಟೇ ಕೊಟ್ಟಿರೋದು. ಸ್ಟೇಟ್ಮೆಂಟ್ 1, ಮಿನಿಮಮ್ ಆಫ್ ಎ ಯೂನಿಯನ್ ಬಿ ಅಂತ ಕೇಳಿದ್ದಾರೆ. ಮಿನಿಮಮ್ ಆಫ್ ಎ ಯೂನಿಯನ್ ಬಿ ಇದಕ್ಕೊಂದು ವ್ಯಾಲ್ಯೂ ಕೊಟ್ಟಿದ್ದಾರೆ 3 ಅಂತ. ಯಾವಾಗ ನೋಡಿ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಎರಡೂ ಕೊಟ್ಬಿಟ್ಟು ಮಿನಿಮಮ್ ಅಂತ ಕೇಳಿದ್ರೆ ಇದರಲ್ಲಿ ಯಾವುದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರುತ್ತೆ ಅದು ನಿಮ್ಮ ಆನ್ಸರ್ ಆಗಿರುತ್ತೆ, ನಾಟ್ ದ ಮಿನಿಮಮ್ ವ್ಯಾಲ್ಯೂ. ಸೊ ಇದಕ್ಕೆ 3 ಅಲ್ಲಿ ಆನ್ಸರು, 6 ಆನ್ಸರು. ಸೊ 6 ಬಂದಿದ್ರೆ ದಟ್ ಕರೆಕ್ಟ್ ಆಗಿರ್ತಿದ್ದು. ಫಸ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ, ತಪ್ಪಾಗುತ್ತೆ. ಅದೇ ಸೆಕೆಂಡ್ ಒಂದು ಬಂದರೆ ಮ್ಯಾಕ್ಸಿಮಮ್ ಎ ಇಂಟರ್ಸೆಕ್ಷನ್ ಬಿ ಅಂತ ಕೇಳ್ತಿದ್ದಾರೆ. ಅಂತಂದರೆ ಎ ಮತ್ತು ಬಿ ಮಧ್ಯೆ ನಡ್ತಕ್ಕಂಥ ಮ್ಯಾಕ್ಸಿಮಮ್ ಇಂಟರ್ಸೆಕ್ಷನ್ ಎಷ್ಟು, 3 ಅಷ್ಟೇ, ಬಿಕಾಸ್ ಎಲ್ಲಿರ್ತಕ್ಕಂಥ ವ್ಯಾಲ್ಯೂ 3. ಸೊ ಇಲ್ಲಿ ಮಿನಿಮಮ್ ವ್ಯಾಲ್ಯೂ ವ್ಯಾಲಿಡ್ ಆಗುತ್ತೆ. ಸೊ ಅದಕ್ಕೆ ಆಪ್ಷನ್ 2 ಇಸ್ ದ ಕರೆಕ್ಟ್. ಅಂದರೆ ಫಸ್ಟ್ ಒನ್ ಫಾಲ್ಸ್, ಸೆಕೆಂಡ್ ಒನ್ ಟ್ರೂ. ನೆಕ್ಸ್ಟ್ ಒನ್ಗೆ ಹೋಗೋಣ ಬನ್ನಿ, ವಿಚ್ ಇಸ್ ದಿಸ್ ಒನ್. ನೋಡಿ, ಇಂಥ ಕ್ವಶನ್ಗಳು ಬಂದರೆ ವುಡ್ಸೆ ಫಸ್ಟ್ ನೀವು ನೋಡಿ ಏನು ಕೇಳಿದರೆ ಡೊಮೈನ್ ಆಫ್ ಸಮಥಿಂಗ್. ಓಕೆ, ಅದು ಸ್ಕ್ವೇರ್ ರೂಟಲ್ಲಿದೆ. ಇಂಥ ಕ್ವಶನ್ ಬಂದರೆ ದಯವಿಟ್ಟು ಆಪ್ಷನಲ್ಲಿ
2 ಮತ್ತು 5 ಎಲ್ಲಿರುತ್ತೆ ಅಂಥ ಆಪ್ಷನ್ಗಳೇ ನೋಡಿ. ಇಲ್ಲಿ 3 ಮತ್ತು 5 ಕೊಟ್ಟಿದ್ರೆ 3 ಮತ್ತು 5 ಆಪ್ಷನ್ಗಳನ್ನ ನೋಡಿ. ಬೇರೆ ಏನು ವ್ಯಾಲ್ಯೂ ಕೊಟ್ಟಿದ್ರೆ ಆ ಆಪ್ಷನ್ಗಳು ನೀವು ಆಪ್ಷನ್ಗಳಲ್ಲಿ ಇದ್ದರೆ ಆ ವ್ಯಾಲ್ಯೂ ನೋಡೋಕ್ಕೆ ಸ್ಟಾರ್ಟ್ ಮಾಡಿ, ಬಿಕಾಸ್ ಇನ್ನೆರಡು ಆಪ್ಷನು ಇನ್ವ್ಯಾಲಿಡ್ ಆಗಿರುತ್ತೆ. ಸೊ ಆಪ್ಷನ್ 3 ಮತ್ತು ಆಪ್ಷನ್ 4 ಡೈರೆಕ್ಟ್ಲಿ ಡಮಾರ್. ಸೊ ಬಾಕಿ ಮಿಕ್ಕಿರೋದು ನನ್ನ ಹತ್ರ ಇವಾಗ -∞ ಕ್ಲೋಸ್ ಸ್ಕ್ವೇರ್ ಬ್ಯಾಕೆಟ್ ಯೂನಿಯನ್ ಓಪನ್ ಸ್ಕ್ವೇರ್ ಬ್ಯಾಕೆಟ್ 5 ಆ್ಯಂಡ್ ಸಿಮಿಲರ್ಲಿ ಇಲ್ಲಿ -∞ ಟು ಯೂನಿಯನ್ 5, ಇದೆ. ಓಕೆ, ಇವಾಗ ನನಗೆ ಓಪನ್ ಸ್ಕ್ವೇರ್ ಬ್ಯಾಕೆಟ್ ಅಥವಾ ನಾವ ಬ್ರ್ಯಾಕೆಟ್ ಅಂತ ನನಗೆ ಗೊತ್ತಾಗಬೇಕಷ್ಟೇ. ಸೊ ಹೆಂಗೆ ಅದನ್ನು ಐಡೆಂಟಿಫೈ ಮಾಡೋದು? ಬೈ ಪುಟಿಂಗ್ x ವ್ಯಾಲ್ಯೂ 0. ಫಸ್ಟ್ x ವ್ಯಾಲ್ಯೂ 0 ಮಾಡ್ಕೋತೀನಿ ನಾನು. ಏನು ಸಿಗುತ್ತೆ ನನಗೆ? 0 - 2 ಆಗುತ್ತೆ ಇಂಟು 0 - 5 ಆಗುತ್ತೆ. ಸೊ ಅಂದರೆ -2 ಇಂಟು -5 ವಿಚ್ ಇಸ್ 10 ವಿಚ್ ಇಸ್ ಗ್ರೇಟರ್ ದೆನ್ 0. ದಿಸ್ ವಿಲ್ ಸ್ಯಾಟಿಸ್ಫೈ ಮೈ ಕಂಡೀಷನ್. ಸೊ x ಮಸ್ಟ್ ಬಿ ಇನ್ ದ ಡೊಮೈನ್ ಅಂತಂದರೆ x=0 ಮಸ್ಟ್ ಬಿ ಇನ್ ದ ಡೊಮೈನ್ ಅಂದರೆ -∞ 0 ಅಂದರೆ 0 ಡೊಮೈನಲ್ಲಿ ಇರಬೇಕು. ಸೊ ದಿಸ್ ಇಸ್ ವ್ಯಾಲಿಡ್, ಬೋತ್ ಆರ್ ವ್ಯಾಲಿಡ್. ಓಕೆ, ನೆಕ್ಸ್ಟು ಅದಾದಮೇಲೆ ಟೆಸ್ಟ್ x=2 ಡಿಟರ್ಮೈನ್ 0 ಅಂದರೆ x-ನ 0 2ಗೆ ಅಪ್ಲೈ ಮಾಡಿ ನೋಡಿ. ಇಲ್ಲಿರೋ ಫಸ್ಟ್ ವ್ಯಾಲ್ಯೂಗೆ 2 - 2 ಹಾಕಿದ್ರೆ ಏನಾಗುತ್ತೆ ನನಗೆ? 0 ಆಗುತ್ತೆ. 0 ಇಂಟು ಸಮಥಿಂಗ್ ಇಸ್ 0. ಸೊ ಅಲ್ಲೇನಾಯಿತು? ಸೊ ಸಿನ್ಸ್ x=2 ಮಸ್ಟ್ ಬಿ ಎಕ್ಸ್ಕ್ಲೂಡೆಡ್, ಅದು ಎಕ್ಸ್ಕ್ಲೂಡ್ ಆಗಿರಬೇಕು ಬಿಕಾಸ್ 2 ಬರೋಂಗಿಲ್ಲ ಅಲ್ವಾ ಅಲ್ಲಿ. ಸೊ ಆ ಒಂದು ರೀಸನಿಗೆ ಅದು ಎಕ್ಸ್ಕ್ಲೂಡ್ ಆಗಿರಬೇಕಲ್ವ. ಸೊ ಅದಕ್ಕೆ 2ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ವಿ. 2 ಮಸ್ಟ್ ಬಿ ಎಕ್ಸ್ಕ್ಲೂಡೆಡ್ ಬಿಕಾಸ್ ನಾನು 2 ವ್ಯಾಲ್ಯೂ ಇಟ್ಟರೆ ಎಂಟರ್ ಎಕ್ಸ್ಪ್ರೆಷನ್ 0 ಆಗಿಬಿಡುತ್ತೆ. ಸೊ 2 ಮಸ್ಟ್ ಬಿ ಎಕ್ಸ್ಕ್ಲೂಡೆಡ್. ಅದಕ್ಕೆ ನಾನು ಇಲ್ಲಿಗೆ ಇದು ಮಾಡ್ತಾ ಇದ್ದೀನಿ. ಈ ಥರ ಓಪನ್ ಬ್ರ್ಯಾಕೆಟ್ ಬಿಡ್ತಾರ, ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತು ಅನಿಸುತ್ತೆ. ಇಟ್ಸ್ ಆಪ್ಷನ್ 2 ಇಸ್ ಯರ್ ಆನ್ಸರ್ ಆ್ಯಂಡ್ ದ್ಯಾಟ್ಸ್ ಹೌ ಸಿಂಪಲ್ ಇಟ್ ಇಸ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. ನಾನು ನಿಮ್ಗೆ ಒಂದು ಮೆಥಡ್ ಹೇಳ್ಕೊಡ್ತೀನಿ, ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. sin of sum x is equal to -sin of sum x. ಓಕೆ, ದಟ್ ಈಸ್ ದ ಥಿಂಗ್. ನಿಮ್ಗೆ ಯಾವಾಗಲಾದ್ರು ಇಂಥ ಎಕ್ಸ್ಪ್ರೆಷನ್ ಬಂತು ಅಂತಂದರೆ ಜಸ್ಟ್ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಸ್ ಪೈ ಆ್ಯಂಡ್ ಆವಾಗ ನಿಮಗೆ ನೆಗೆಟಿವ್ ಬರ್ತಿದ್ಯಾ, ದಟ್ ಈಸ್ ಗೋಯಿಂಗ್ ಟು ಬಿ ಯುವರ್ ಆನ್ಸರ್ ಆ್ಯಂಡ್ ದಿಸ್ ಇಸ್ ಯುವರ್ ಆನ್ಸರ್. ಐ ಮೀನ್ ಫೋರ್ತ್ ಒನ್ ಯೂಸ್ ಯರ್ ಆನ್ಸರ್. ಆ್ಯಂಡ್ ಸಿಮಿಲರ್ಲಿ ಆ ಮೆಥಡ್ ನೋಡಿದ್ರಲ್ವಾ, ಹಿಂದೆ ಮೆಥಡು ನಾನು ಏನು ಹೇಳಿದೆ, ಏನೋ ಮೆಥಡ್ ಹೇಳಿದೆ ನಾನು ನಿಮಗೆ, ವಿಚ್ ಇಸ್ ದಿಸ್ ಒನ್. ಓಕೆ, sin of sum x is equal to -sin x. ದಟ್ಸ್ ಇಟ್. ಈಗ ಇದು ಯಾವ್ದು ಕರೆಕ್ಟ್ ಯಾವ್ದು ತಪ್ಪು ಅಂತ ಐಡೆಂಟಿಫೈ ಮಾಡಬೇಕಾಗಿರುತ್ತೆ ಅಷ್ಟೇ ನಾವಿಲ್ಲಿ ಅಂತ. ವಿಚ್ ಒನ್ ಇಸ್ ನಾಟ್ ಕರೆಕ್ಟ್ ಅಂತ ಐಡೆಂಟಿಫೈ ಮಾಡಬೇಕಾಗಿರುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಟೀಚ್ ಯು ಎಕ್ಸಾಕ್ಟ್ಲಿ ಯು ಕ್ಯಾನ್ ಡೂ ಇಟ್. ಸೈನಲ್ಲಿ ನಾನು ಆಗಲೇ ಹೇಳಿದೆ ದಿಸ್ ಇಸ್ ಸ್ಟ್ರೇಟ್ ವ್ಯಾಲಿಡ್ ಬಿಕಾಸ್ ಇದನ್ನೇ ಯೂಸ್ ಮಾಡ್ಕೊಂಡು ನಾವು ಲಾಸ್ಟ್ ಪ್ರೀವಿಯಸ್ ಕ್ವಶನ್ ಸಾಲ್ವ್ ಮಾಡಿದ್ದು ನಾವು. ಓಕೆ, ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಯೂಸ್ ದ ಸೇಮ್ ಥಿಂಗ್ ರೈಟ್ ನೌ. ಆ್ಯಂಡ್ ಅದು ಬಿಟ್ಟರೆ ಇದು ನೋಡಿ tan 45 is equal to tan -350. It is of course true. If you know basic trigonometry you should know it. ಏನು -350 ಇದೆ ಅಲ್ವಾ. ಸೊ ಇದು ಹೆಂಗಾಗುತ್ತೆ? tan ಆಫ್ ಟೋಟಲ್ ಡಿಗ್ರಿ ಎಷ್ಟು ಒಂದು ಸರ್ಕಲ್ದು 360 ಡಿಗ್ರಿ. ಓಕೆ, 360 ಡಿಗ್ರಿ -315 ಮಾಡಿದ್ರೆ ಎಷ್ಟು ಸಿಗುತ್ತೆ? tan 45 ಡಿಗ್ರಿನೇ ಸಿಗುತ್ತೆ ನಿಮಗೆ. ಸೊ tan 45 ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು tan 45. ದಟ್ ಇಸ್ ದ ಥಿಂಗ್. -315 tan 45 ಎರಡು ಒಂದೇ. ಓಕೆ, ನೆಕ್ಸ್ಟು ಸೈನ್ ಆಫ್ ಈವನ್ ಬಂತು ಅಂದರೆ ಅದು ಕ್ಯಾನ್ಸಲ್ ಆಗುತ್ತೆ ಆ್ಯಂಡ್ ಸೈನ್ ವಿಲ್ ಆಲ್ವೇಸ್ ಬಿ ಪಾಸಿಟಿವ್. ಬಟ್ ಕಾಸಲ್ಲೂ ಸಹ ಸಿಮಿಲರ್ ಕೇಸು, ಬಟ್ ಇಲ್ಲಿ ಆಡ್ ಮತ್ತು ಇವನ್ ಬಂದಿರೋದ್ರಿಂದ ದಿಸ್ ಇಸ್ ನಾಟ್ ಕರೆಕ್ಟ್. ಸೊ ದಟ್ ಇಸ್ ಆಪ್ಷನ್ 1 ವಿಚ್ ಇಸ್ ಇನ್ಕರೆಕ್ಟ್ ಆ್ಯಂಡ್ ದಟ್ ಇಸ್ ಅವರ್ ಆನ್ಸರ್ ಹಿಯರ್. ಓಕೆ, ನೆಕ್ಸ್ಟ್ ಕ್ವಶನ್ ಮಾಡೋಣ ಬನ್ನಿ. ದಿಸ್ ಇಸ್ ಅ ಟ್ರಿಕ್ಕಿ ಕ್ವಶನ್. ಐ ವುಡ್ ಸೇ ಪೇ ಅಟೆನ್ಷನ್ ಟು ವಾಟ್ ಐ ಸೇ. ಇಲ್ಲೊಂದು ಸಣ್ಣ ಡೀಟೇಲ್ ಇದೆ. ಅಕಸ್ಮಾತ್ ಈ ಥರ ಕ್ವಶನ್ ಕೇಳಿದ್ರೆ ದಯವಿಟ್ಟು ಇದನ್ನು ಅಟೆಂಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಓಕೆ, ಏನು ಇಲ್ಲಿ ನೋಡಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ಮೀನ್ ಡಿವಿಯೇಷನ್ ಅಬೌಟ್ ದ ಮೀನ್. ಇಟ್ಸ್ ನಾಟ್ ಮೀನ್. ನಿಮ್ಮನ್ನು KCET ಎಕ್ಸಾಮಲ್ಲಿ ಕೆಲವೊಂದು ಸರ್ತಿ ಟ್ರ್ಯಾಪ್ ಮಾಡೋದಕ್ಕೆ ಅಂತ ಪ್ರಯತ್ನ ಮಾಡ್ತಿರ್ತಾರೆ. ದಿಸ್ ಇಸ್ ಒನ್ ಆಫ್ ದ ಸಿಚುವೇಷನ್ಸ್ ವೇರ್ ದ ಟ್ರೈಂಗ್ ಟು ಟ್ರ್ಯಾಪ್ ಯು. ಓಕೆ, ನೀವೇನು ಮಾಡ್ತೀರಾ ಗೊತ್ತಾ? ಸೊ ಇದಕ್ಕೆ ಮೀನ ಫೈಂಡ್ ಮಾಡಿಬಿಡ್ತೀರಿ ಹೆಂಗೆ? ಬೈ ಆ್ಯಡಿಂಗ್ 4 + 7 + 8 + 9 + 10 + 12 + 13 + 17 ಆ್ಯಡ್ ಮಾಡಿಬಿಟ್ಟು ಡಿವೈಡೆಡ್ ಬೈ 8 ಮಾಡ್ತೀರಿ. ಬಿಕಾಸ್ ದೇರ್ 8 ಎಲಿಮೆಂಟ್ಸ್ ಆದಾರೆ. ಓಕೆ, ಸೊ ಏನು ಬರುತ್ತೆ? ಮೇಲ್ಗಡೆ 80 ಬರುತ್ತೆ, ಕೆಳಗಡೆ 8 ಬರುತ್ತೆ. ಸೊ 8 1s 8 10s. ಸೊ 10 ಬಂತು. 10 ನಂಗೆ ಆಪ್ಷನಲ್ ಇದೆ, ಇದನ್ನು ಕ್ಲಿಕ್ ಮಾಡಿಬಿಡ್ತೀನಿ. ನೋ, if they ask you mean which is one first standard question, no, ಅದನ್ನು ನೀವು ಕೇಳಿದ್ರೆ you could have done it and you could have get the answer that you wanted. ಓಕೆ, ಬಟ್ ಇಲ್ಲಿ ಕೇಳ್ತಾ ಇರೋದು ಮೀನ್ ಡಿರೈವೇಷನ್ ಅಬೌಟ್ ದ ಮೀನ್ ಅಂತಂದರೆ ಈಗ ನಿಂಗೆ ಸಿಕ್ಕಿರೋ ವ್ಯಾಲ್ಯೂ 10 ಅಲ್ವಾ? ಹಾಂ, ಸೊ 10ಇಂದ ಎಲ್ಲ ಮೈನಸ್ ಮಾಡ್ಕೊಂಬರ್ತೀವಿ, ಆಮೇಲೆ ಡಿವೈಡ್ ಮಾಡ್ತೀನಿ, ನಿಂಗೆ ಅಪ್ರಾಕ್ಸಿಮೇಟ್ಲಿ ವ್ಯಾಲ್ಯೂ 3 ಸಿಗುತ್ತೆ. ದಟ್ ಈಸ್ ಯುವರ್ ಆನ್ಸರ್. ಇಲ್ಲ ಮನೋಜ್, ನಂಗೆ ಗೊತ್ತಾಗ್ತಿಲ್ಲ, ಅಕಸ್ಮಾತ್ ಇದು ಬಂದರೆ ಏನು ಮಾಡಲಿ ಅಂತ ಕೇಳಿದ್ರೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಬಂದರೂ ಆಟಾಡ್ತೀನಿ ಅಂತಂದರೆ ಯು ಕ್ಯಾನ್ ಗೋ ವಿತ್ ದಿಸ್ ಮೆಥಡ್. ಬಟ್ ಐ ವೋಂಟ್ ರೆಕಮೆಂಡ್ ದಿಸ್. ನಾನು ಏನು ಹೇಳಿದೆ ನಿಮಗೆ ಮುಂಚೆ ಮೆಥಡು, ಆ ಮೆಥಡ್ ಯೂಸ್ ಮಾಡಿ ವಿಲ್ ಬಿ ಗೆಟಿಂಗ್ ದ ಆನ್ಸರ್ ಕ್ವಿಕ್ಲಿ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ದೀರಿ, ಕ್ವಶನ್ ಆಗಲೇ ಸಾಲ್ವ್ ಮಾಡಿಸಿ ನಿಮ್ಗೆ ಗೊತ್ತಿರ್ತಿತ್ತು. ಓಕೆ, ಈ ಕ್ವಶನ್ ನೋಡಿ ಸಿಕ್ಕಾಬಡಿ ಈಸಿಯಾಗಿದೆ. ಐ ಜಸ್ಟ್ ವಾಂಟ್ ಟು ಮೇಕ್ ಶೋರ್ ದಟ್ ಯು ಅಂಡರ್ಸ್ಟ್ಯಾಂಡ್ ಇಟ್. ಈಸಿ ಅಂದರೆ ಈಸಿ ಗೈಸ್, ಅಂಡರ್ಸ್ಟ್ಯಾಂಡ್. ಏನು ಕೇಳಿದ್ದಾರೆ? ಅ ಡೈ ಹ್ಯಾಸ್ 2 ಫೇಸ್. ಆಯಿತಾ? ಡೈ ಹ್ಯಾಸ್ ಹೌ ಮೆನಿ ಫೇಸ್? 2 ಫೇಸ್. ಸೊ ವಿತ್ ಪಿ ಆಫ್ 1 ವ್ಯಾಲ್ಯೂ ಏನಿತ್ತು ವಿಚ್ ಇಸ್ 2/6. ಪಿ ಆಫ್ 2 ವ್ಯಾಲ್ಯೂ ಏನಿತ್ತು ವಿಚ್ ಇಸ್ 3/6. ಆಮೇಲೆ ಪಿ ಆಫ್ 3 ವ್ಯಾಲ್ಯೂ ಏನಿತ್ತು 1/6 ಆಯಿತು. ಜಸ್ಟ್ ಐ ಆಮ್ ರೈಟಿಂಗ್ ದ ಗಿವನ್ ಡೇಟಾ ಅಷ್ಟೇ. ನಾನು ಏನು ಸಹ ಮ್ಯಾನಿಪುಲೇಟ್ ಮಾಡ್ತಾ ಇಲ್ಲ, ಐಮ್ ಜಸ್ಟ್ ರೈಟಿಂಗ್ ದ ಗಿವನ್ ಡೇಟಾ. ಸೊ ಅದಾದಮೇಲೆ ಏನು ಮಾಡ್ತಾ ಇದ್ದೀನಿ ಅಲ್ಲಿ? ಪಿ ಆಫ್ 1 or 3
3 ಅಂತಂತಂದರೆ 1 + 3 ಆಗುತ್ತೆ ಅಷ್ಟೇ. ಓಕೆ ಅಂತಂದರೆ P of 1 ಯೂನಿಯನ್ 3 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು P of 1 + P of 3 ಆಗುತ್ತೆ. P of 1 ವ್ಯಾಲ್ಯೂ ಏನಿತ್ತು 2/6 ಇತ್ತು, ಪ್ಲಸ್ P of 3 ವ್ಯಾಲ್ಯೂ ಏನಿತ್ತು ಅಂದರೆ 3 5 ಇರೋದು ಎಷ್ಟಿತ್ತು 1 ಇತ್ತು. ಓಕೆ, ಸೊ P of 1 is 2/6 plus P of what is that 3 is 1/6. ಸೊ 6 ಕಾಮನ್ ಆಗಿ ತೊಗೊಂಡ್ರೆ ಮೇಗಡೆ 3 ಅಡಿಷನ್ ಆಗುತ್ತೆ. ಸೊ 3 1s are 3 2s are which is 1/2. ಎಲ್ಲಿದೆ ನೋಡಿ ಆನ್ಸರ್, ದಟ್ ಈಸ್ ಯುವರ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ಇದು ಸಿಕ್ಕಾಪಟ್ಟೆ ಈಸಿ ಗೈಸ್. 10th ಕ್ವಶನ್ನು, ಎ ಈಸ್ ಈಕ್ವಲ್ ಟು ಎ ಬಿ ಸಿ ಇದೆ ಅಂತ ಅಂದ್ಕೊಡಿ. ಆ್ಯಂಡ್ ನಂಬರ್ ಆಫ್ ಈಕ್ವಲೆಂಟ್ ರಿಲೇಷನ್ ಆನ್ ಎ ಕಂಟೈನಿಂಗ್ ಬಿ, ಅಂದರೆ ಎಷ್ಟು ರಿಲೇಷನ್ ಫಾರ್ಮ್ ಮಾಡ್ಬೋದು ವಿಚ್ ಕಂಟೈನ್ ಬಿ, ಸಿ. ಸೊ ರಿಲೇಷನ್ ನಂಬರ್ 1 ನೋಡೋದಾದ್ರೆ ನೋಡಿ, ಎ ಬಿ ಬಿ ಸಿ ಸಿ ಬಿ ಸಿ ಸಿ ಬಿ ಇದೊಂದು ರಿಲೇಷನ್ ಆದರೆ, ಇನ್ನೊಂದು ಬರೋದಾದ್ರೆ ಎ ಬಿ ಸಿ 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 ಎ ಬಿ ಬಿ ಎ ಸಿ ಸಿ ಎ ಬಿ ಸಿ ಸಿ ಬಿ, ಎರಡೇ ಬರೋಕ್ಕಾಗೋದು. ಸೊ ದಟ್ ಇಸ್ 2 ಅಷ್ಟೇ. ಓಕೆ, ನೆಕ್ಸ್ಟ್ ಹೋಗೋಣ. ಓಕೆ ನೋಡಿ, ಸಿಕ್ಕಾಪಟ್ಟೆ ಈಸಿ ಇದು, ನಾನು ಹೇಳ್ದಂಗೆ ಮಾಡಿ. ಇದು ಸಿಕ್ಕಾಪಟ್ಟೆ ಈಸಿ ಕ್ವಶನ್ ಗೈಸ್, ಇದರಲ್ಲಿ ಎಂತ ನೀವು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಸೆಕೆಂಡ್ ಅಲ್ವಾ, ಇದು ಕಾನ್ಸಿಕ್ಯೂಟಿವ್ ಟ್ಯಾನ್ ಇದು ಬರ್ಕೊಳ್ಳಿ, ಕೊಸೆಕ್ ಅಲ್ವಾ, ಇದ್ರದ್ದು ಕಾನ್ಸಿಕ್ಯೂಟಿವ್ ಆಗಿ ಕಾಟ್ ಬರ್ಕೊಳ್ಳಿ ಅಷ್ಟೇ. ನೋಡಿ, ಸೆಕೆಂಡ್ ಸ್ಕ್ವೇರ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಲ್ವಾ, ಸೊ 1 + ಟ್ಯಾನ್ ಸ್ಕ್ವೇರ್ ಟ್ಯಾನ್ ಇನ್ವರ್ಸ್ ಎಕ್ಸ್. ಸೊ ಇದೇನಾಗುತ್ತೆ 1 + x² ಆಗುತ್ತೆ. ಓಕೆ, ಎಕ್ಸ್ ವ್ಯಾಲ್ಯೂನ ಏನಾದರೂ ಕನ್ಸಿಡರ್ ಮಾಡ್ಕೊತಿದ್ದೀನಿ ಹೇಳಿ, ಇಲ್ಲಿ ದಿಸ್ ಇಸ್ ಹೋಲ್ ಥಿಂಗ್ ಎಸ್ ಎಕ್ಸ್. ಓಕೆ, ನೆಕ್ಸ್ಟು ಇವಾಗ ಅದೇ ಥರ ನಾನು ಏನು ಮಾಡ್ತೀನಿ, ಕಾಟ್ಗೂ ಬರ್ಕೊತೀನಿ. 1 + x² ಆಯಿತು, ಕಾಟ್ಗೂ ಸಹ 1 + x². ಸೊ ಇವಾಗ ನಾನು ಏನು ಮಾಡ್ತೀನಿ, ಇಲ್ಲಿರೋ 2 ಮತ್ತು 3 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಇದಕ್ಕೆ. ಸೊ 1 + 2² is what? 2² is 4, 4 + 1 is 5. ನೆಕ್ಸ್ಟ್ 1 + 3² is what? 3² is what? 9, 9 + 1 is 10. ಸೊ 10 + y is what? 15. ಎಲ್ಲಿದೆ ನೋಡಿ, ಆಪ್ಷನ್ 3 is your answer. ಓಕೆ, ಕ್ವಶನ್ ನಂಬರ್ 22 ನೋಡಿ. ವಿತೌಟ್ ಡಿಸ್ಟ್ರಾಕ್ಷನ್ ಹೋಗುವ, ನಾನು ನಿಮಗೆ ಆ್ಯಕ್ಚುಲಿ ಮಧ್ಯೆ ಬ್ರೇಕ್ ಮಾಡ್ಲಿಕ್ಕೆ ಬಂತು, ನನಗೆ ಅದು ಕಾಲ್ ಬಂದಿತ್ತು. ಇಟ್ಸ್ ಓಕೆ. ಸೊ ಕ್ವಶನ್ ನಂಬರ್ 22 ನೋಡಿ, ಸಿಕ್ಕಾಪಟ್ಟೆ ಈಸಿ ಕ್ವಶನ್ ಇದು. ಯು ಜಸ್ಟ್ ಹ್ಯಾವ್ ಟು ಡೂ ಸಮ್ ಚೆಕ್ಸ್ ಆ್ಯಂಡ್ ದೆನ್ ಗೆಟ್ ದಿಸ್ ಆನ್ಸರ್. ಹೆಂಗೆ ಅಂತಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬೇಸಿಕ್ಲಿ ನಾವು ಇವಾಗ ಇರ್ತಕ್ಕಂಥ ಆಪ್ಷನ್ಸಲ್ಲಿ ಓಕೆ, ನನಗೆ ಕೇಳಿರೋಂಥ ಕ್ವಶನ್ಗೆ ನಾನು ಏನು ಮಾಡಬೇಕು, ಸೊ ಹ್ಯಾವ್ ಟು ಫೈಂಡ್ 4 ಡಿಜಿಟ್ ಈವನ್ ನಂಬರ್, 4 ಡಿಜಿಟ್ ಆಗಿರ್ತಕ್ಕಂಥ ಈವನ್ ನಂಬರ್ ಫೈಂಡ್ ಮಾಡಬೇಕು. ಬಟ್ ನಂಬರ್ ರಿಪೀಟ್ ಆಗಬಾರ್ದು. ಓಕೆ, ಇಂಥ ಸಿಚುವೇಷನ್ಗೆ ಬಂದಿರೋದು ಬೈ ಯೂಸಿಂಗ್ ದ ಡಿಜಿಟ್ 0 1 2 3 ಬೇಸಿಕ್ಲಿ. ಓಕೆ, ಸೊ ಇದನ್ನು ಮ್ಯಾನ್ಯಲಾಗಿ ಬರ್ಕೊಂಡ್ರೆ ಇಟ್ ವಿಲ್ ಕನ್ಸ್ಯೂಮ್ ಲಾಟ್ ಆಫ್ ಟೈಮ್, ಬಟ್ ಐಮ್ ಗೋನಾ ಡೂ ಇಟ್ ಲೈಕ್ ಸಮಥಿಂಗ್ ಲೈಕ್ ದಟ್. ಓಕೆ, ಸೊ ಫಸ್ಟು ಯಾವ ನಂಬರು 0 ಇಂದ ಎಂಡ್ ಆಗುತ್ತೆ ಅಂತ ತೊಗೊಂಡ್ರೆ, ಸೊ 0 ಇಂದ ಎಂಡ್ ಆಗಿ ಬಿಟ್ಟರೆ ನಾನು 1 2 3 ಇವೆರಡು ಬರೋಕ್ಕಿರ್ತದೆ ನನಗೆ, 0 ಬಿಟ್ಟರೆ ನನಗೆ. ಓಕೆ, ಸೊ ಫಸ್ಟ್ ಥಿಂಗ್ ನಾವೇನು ಮಾಡಬೇಕು ಅಂತಂದರೆ, ವಿ ಹ್ಯಾವ್ ಟು ಡೂ ಎಲಿಮಿನೇಟ್ ದ 0 ಆ್ಯಂಡ್ ದೆನ್ 1 2 3 ಅಲ್ವಾ. ಸೊ ದರ್ 3 ಎಲಿಮೆಂಟ್ಸ್, 3 ಫ್ಯಾಕ್ಟೋರಿಯಲ್ನ ಫೈಂಡ್ ಮಾಡ್ಕೊಂಡು ಇಟ್ಕೊಬೇಕು, 3 ಫ್ಯಾಕ್ಟೋರಿಯಲ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಪೀಸ್ ಏನಪ್ಪ ಅಂತಂತಂದರೆ, ಒಂದು ಲೆಟ್ಸ್ ಸೇ ಇವಾಗ ನನ್ನ ಹತ್ರ ಒಂದು ಈವನ್ ವ್ಯಾಲ್ಯೂ ಬರಬೇಕು. ಇಟ್ ಶುಡ್ ಬಿ ಎಂಡ್ ವಿತ್ ವಾಟ್, ಐದರ್ 2 ಅಲ್ವಾ. ಸೊ 1 to 2 ಬರಬಹುದು, ಅಥವಾ 3 to 2 ಬರ್ಬೋದಾಗಿರುತ್ತೆ. ಸೊ ಇವೆರಡು ನಂಬರ್ ತೊಗೊಳ್ಳೋದಾರೆ ನಾನು, ಇದಕ್ಕೂ 2 ಫ್ಯಾಕ್ಟೋರಿಯಲ್ ಬರುತ್ತೆ, ಇವೆರಡು ನಂಬರ್ ತೊಗೊಳ್ಳೋದಾರೆ ಇದಕ್ಕೂ 2 ಫ್ಯಾಕ್ಟೋರಿಯಲ್ ಬರುತ್ತೆ. ಸೊ ಟೋಟಲ್ ಅಂದರೆ ಏನು ಫ್ಯಾಕ್ಟೋರಿಯಲ್ ಆಯಿತು, 3 ಫ್ಯಾಕ್ಟೋರಿಯಲ್ ಪ್ಲಸ್ 2 ಫ್ಯಾಕ್ಟೋರಿಯಲ್ ಪ್ಲಸ್ 2 ಫ್ಯಾಕ್ಟೋರಿಯಲ್. ದಿಸ್ ಇಸ್ ಮೈ ಆನ್ಸರ್. ಎಲ್ಲಿದೆ ನೋಡಿ, ದಟ್ ಇಸ್ ಯುವರ್ ಆನ್ಸರ್, ವಿಚ್ ಇಸ್ ಆಪ್ಷನ್ 10. ಅಂದರೆ 6 + 2 + 2 ವಿಚ್ ಇಸ್ 10 ಅಷ್ಟೇ. ನೆಕ್ಸ್ಟು ನಂಬರ್ ಆಫ್ ಡಯಾಗ್ನಲ್ಸ್. ಓಕೆ, ಡಯಾಗ್ನಲ್ಸ್ ದಟ್ ಕ್ಯಾನ್ ಬಿ ಡ್ರಾನ್ ಇನ್ ಎನ್ ಆಕ್ಟಗನ್ ಅಂತ ಕೇಳಿದ್ದಾರೆ. ನೋಡಿ, ನಂಬರ್ ಆಫ್ ಡಯಾಗ್ನಲ್ಸ್ ಅಂದರೆ ಏನು, ಬೇಸಿಕ್ಲಿ ಹೀಗೆ ಎಳಿಯತಕ್ಕಂಥ ಗೀಟ್ಗಳು. ಓಕೆ, ಒಂದು ಆಕ್ಟಗನಲ್ಲಿ ನಂಬರ್ ಆಫ್ ಡಯಾಗ್ನಲ್ಸನ್ನು ಯಾವ ರೀತಿ ನಾವು ಎಷ್ಟು ಎಳಿಬೋದು ಅಂತ ಕೇಳ್ತಿದ್ದಾರೆ. ಇದಕ್ಕೊಂದು ಫಾರ್ಮುಲಾ ಇದೆ, ವಿಚ್ ಇಸ್ n × n - 3 / 2. ಸಿ, ಇದಕ್ಕೆ ಸಿಕ್ಕಾಪಟ್ಟೆ ಕ್ವಶನ್ಗಳು ಬರ್ತವೆ ಇದ್ರ ಮೇಲೆ. ನಾನು ನಿಮ್ಗೆ ಇದಕ್ಕೆ ಡೆಡಿಕೇಟೆಡ್ ವಿಡಿಯೋ ಮಾಡ್ಕೊಡ್ತೀನಿ. ಈಗ ಸದ್ಯಕ್ಕೆ ಇದನ್ನು ಅರ್ಥ ಮಾಡ್ಕೊಳ್ಳಿ, ಅಂದರೆ ಇವತ್ತೇ ಅಪ್ಲೋಡ್ ಮಾಡ್ತೀನಿ ಅದನ್ನು ಸಹ. n × n - 3 / 2. ಸೊ ಇದಕ್ಕೆ n ವ್ಯಾಲ್ಯೂನಲ್ಲಿ ಇಲ್ಲಿ ಆಕ್ಟೋಗನ್ ಅಲ್ವಾ, 8 ಅಪ್ಲೈ ಮಾಡಿ, 8 × 8 - 3 / 2 ಮಾಡಿದ್ರೆ ನಮಗೆ 20 ಸಿಗುತ್ತೆ. ದಟ್ಸ್ ಯುವರ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ, ವಿಚ್ ಇಸ್ ಓಕೆ ದಿಸ್ ಒನ್. ಓಕೆ, ಇದನ್ನಾಗಲೇ ನಾನು ಸಾಲ್ವ್ ಮಾಡಿ ತೋರಿಸಿದ್ದೀನಿ, ಆ್ಯಂಡ್ ಇದನ್ನು ಆಗಲೇ ಸಾಲ್ವ್ ಮಾಡಿ ತೋರಿಸಿದ್ದೀನಿ ನಾನು. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್, ವಿಚ್ ಇಸ್ ದಿಸ್ ಒನ್. ಎ ಇದೆ, k, 2 ಆ್ಯಂಡ್ 2, k ಇದೆ, ಆ್ಯಂಡ್ a³ ಇದೆ 125. ದೆನ್ ದ ವ್ಯಾಲ್ಯೂ ಆಫ್ k ಇಂದ ಕೇಳಿದೆ. ಸಿಕ್ಕಾಪಟ್ಟೆ ಈಸಿ ಗೈಸ್ ಇದು. ಸೊ ಟ್ರಿಕ್ ಏನಪ್ಪ ಅಂದರೆ, a³ ಮಾಡಿಕೊಂಡ್ರೆ a³ ಏನಾಗುತ್ತೆ ನಿಮಗೆ, ಸೊ ಇಸ್ 125. ಸೊ ಎ ವ್ಯಾಲ್ಯೂ ಏನಾಗಿದೆ, √125 ವಿಚ್ ಇಸ್ 5. ಓಕೆ, ಎ ವ್ಯಾಲ್ಯೂ ಏನಾಯಿತು 5 ಸಿಕ್ತು ನನಗೆ. ಇವಾಗ ಎ ವ್ಯಾಲ್ಯೂನ ಎ ಈಸ್ ಈಕ್ವಲ್ ಇಲ್ಲಿ ಕೊಟ್ಟರೆ ಇದ್ರ ಪ್ರಕಾರ k² - 4 ಈಸ್ ಈಕ್ವಲ್ ಟು 5 ಅಂತಂದರೆ ಇದು ಮಾಡಿದ್ರೆ ನನಗೆ k² - 4 ಸಿಗುತ್ತೆ ಬೈ ಮಲ್ಟಿಪ್ಲೈಯಿಂಗ್ ದಿಸ್ ಥಿಂಗ್. ಸೊ ನನಗೆ ಎ ವ್ಯಾಲ್ಯೂ ಈಸ್ ಈಕ್ವಲ್ ಟು k² - 4. ಸೊ ನನಗೆ ಕೆ ವ್ಯಾಲ್ಯೂ ತೊಗೊಬೋದು, k ಈಸ್ ಈಕ್ವಲ್ ಟು ±3 ಸಿಗುತ್ತೆ. ದಟ್ ಈಸ್ ಯುವರ್ ಆನ್ಸರ್. ಸಿಂಪಲ್. ಓಕೆ, ಆ್ಯಂಡ್ ಯಾ ನೆಕ್ಸ್ಟ್ ಒನ್ಗೆ ಹೋಗೋಣ ಬನ್ನಿ, ವಿಚ್ ಇಸ್ ಕ್ವಶನ್ ನಂಬರ್ 36, ವಿಚ್ ಇಸ್ ಇಫ್ ಎ ಈಸ್ 10 ಬಿ ಈಸ್ 2 ದೆನ್ a.b ಈಸ್ 12 ದೆನ್ b × a ಈಸ್ ಏನಂತ, a × b ಈಸ್ ಅಂತ ಕೇಳಿದ್ದಾರೆ. ಸಿಕ್ಕಾಪಟ್ಟೆ ಈಸಿ ಇದು, ಇದರಲ್ಲೂ ಎಂತ ಸಹ ಇಲ್ಲ, ಒಂದು ಐಡೆಂಟಿಟಿ ಅಷ್ಟೇ. ಎ
ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಎ ಇಂಟು ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಂಟು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಲ್ವಾ. ಸೊ ಇಲ್ಲಿ ಈ ಒಂದು ಇದರಲ್ಲಿ ನಮ್ಗೆ ಐಡೆಂಟಿಟಿ ಈ ಥರ ಬರುತ್ತೆ, ಎ ರಾಟ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಎ ಕ್ರಾಸ್ ಬಿ ಹೋಲ್ ಸ್ಕ್ವೇರ್ ಬರುತ್ತೆ ಅಷ್ಟೇ. ಸೊ ನಿಮಗೆ ಇಲ್ಲಿ ಆಗಲೇ ಎ ರಾಟ್ ಬಿ ವ್ಯಾಲ್ಯೂ ಕೊಟ್ಟಿರೋದ್ರಿಂದ ಯು ಕ್ಯಾನ್ ಡೂ ದ್ಯಾಟ್. ಐ ಮೀನ್ 400 ಮೈನಸ್ 144 ವಿಚ್ ಇಸ್ 256 ಬರುತ್ತೆ ನಿಮಗೆ. ಆ್ಯಂಡ್ ಎ ಕ್ರಾಸ್ ಬಿ ಹೋಲ್ ಸ್ಕ್ವೇರ್ ಅಲ್ವಾ, ಸ್ಕ್ವೇರ್ ರೂಟ್ ಆಫ್ 256 ಏನು ಬರುತ್ತೆ ನಿಮಗೆ 16 ಬರುತ್ತೆ. ಆ್ಯಂಡ್ ದಟ್ಸ್ ಯುವರ್ ಆನ್ಸರ್. ಜಸ್ಟ್ ಫಾರ್ಮುಲಾಸ್ ಗೈಸ್, ನಥಿಂಗ್ ಎಲ್ಸ್. ಸೊ ಇವಾಗ ನಿಮಗೆ ಒಂದು ಶಾರ್ಟ್ಕಟ್ ಇದೆ, ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಇದು ಗೊತ್ತಿದ್ದರೆ ನೀವು ಈಸಿಯಾಗಿ ಇದನ್ನು ಅಟೆಂಡ್ ಮಾಡ್ತೀರಾ. ಇಲ್ಲಿ ನೋಡಿ, ಅ ಲೈನ್ ಮೇಕ್ಸ್ ಆ್ಯಂಗಲ್ ಆಫ್ 90 ಡಿಗ್ರಿ 60 ಡಿಗ್ರಿ ಆ್ಯಂಡ್ ಥೀಟಾ ವಿತ್ ಎಕ್ಸ್ ವೈ ಸೆಡ್ ಆಕ್ಸಸ್. ಥೀಟಾ ಅಕ್ಯೂಟ್ ಆಗಿರುತ್ತೆ, ವ್ಯಾಲ್ಯೂ ಆಫ್ ಥೀಟಾ ಇಸ್ ಏನು ಅಂತ ಕೇಳ್ತಿರೋದು ಅಷ್ಟೇ. ಸಿಂಪಲ್, ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಅಪ್ಲೈ ಮಾಡ್ತೀರಾ. ಸೊ ಎಲ್ಲೇನೋ ನಿಮಗೆ ಕಾಸ್ 90 ಡಿಗ್ರಿ ಆ್ಯಂಡ್ ಎಮ್ ಏನೋ ಕಾಸ್ 60 ಡಿಗ್ರಿ ಆ್ಯಂಡ್ ಎನ್ ಏನೋ ಕಾಸ್ ಥೀಟಾ ಅಂತ ತೊಗೊಂಡ್ರೆ ಈ ಕಾಸ್ 90 ಡಿಗ್ರಿ ವ್ಯಾಲ್ಯೂ ಏನು ಬೇಸಿಕ್ಲಿ 0 ಆಗಿರುತ್ತೆ. ಆ್ಯಂಡ್ ಕಾಸ್ 60 ಡಿಗ್ರಿ ಇಸ್ 1/2. ಸೊ ಎನ್ ನಿಮಗೆ ಕಾಸ್ ಥೀಟಾ ಅಲ್ಲಿ ಬರೋದು. ಸೊ ಏನು ಮಾಡ್ತೀರಾ, ಥೀಟಾ ಸ್ಕ್ವೇರ್ ಪ್ಲಸ್ ಹಾಫ್ ಸ್ಕ್ವೇರ್ ಪ್ಲಸ್ ಕಾಸ್ ಥೀಟಾ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಆಗುತ್ತೆ. ಸೊ ಏನು ಮಾಡ್ತೀರಾ, ಸೊ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು, ಸೊ 1 ಮೈನಸ್ 1/4 ಆಗುತ್ತೆ ವಿಚ್ ಇಸ್ 3/4. ಸೊ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3/4. ಸೊ ಸ್ಕ್ವೇರ್ ರೂಟ್ ಆಫ್ 3/4 ಅಂದರೆ ಏನು, 5/6 ಅಷ್ಟೇ. ನೆಕ್ಸ್ಟು, ಸೊ ಸಿಕ್ಕಾಪಟ್ಟೆ ಈಸಿ ಕ್ವಶನ್ನು. ಸೊ ಎಲ್ ಹಾಪಿಟಲ್ಸ್ ರೂಲ್ಸ್. ಎಲ್ ಹಾಪಿಟಲ್ ರೂಲಿಂದ ನನಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಯು ಶುಡ್ ಹ್ಯಾವ್ ನೋ ದ್ಯಾಟ್. ಲೆಟ್ ಮಿ ನೋ ದ ಆನ್ಸರ್ ಇನ್ ದ ಐ ಮೀನ್ ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಎಸ್. ಎಲ್ ಹಾಪಿಟಲ್ ರೂಲ್ ಏನು, ऊपर का ऊपर नीचे का नीचे. ಮೇಲ್ಗಡೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ಕೆಳಗಡೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ಆ್ಯಂಡ್ ದಟ್ಸ್ ಇಟ್, ಯು ಗೆಟ್ ದ ಆನ್ಸರ್. ಓಕೆ, ನೆಕ್ಸ್ಟು ದ ಮಿನಿಮಮ್ ವ್ಯಾಲ್ಯೂ ಆಫ್ 1 ಮೈನಸ್ ಸೈನ್ ಎಕ್ಸ್ ಅಂತ ಕೇಳಿದ್ದಾರೆ. ಸಿಕ್ಕಾಪಟ್ಟೆ ಈಸಿ ಗುರು ಇದು. ಮಿನಿಮಮ್ ವ್ಯಾಲ್ಯೂ ಆಫ್ 1 ಮೈನಸ್ ಸೈನ್ ಎಕ್ಸ್. ಈಗ ಸೈನ್ ಎಕ್ಸ್ ವ್ಯಾಲ್ಯೂನ 1 ಅಂತ ತೊಗೊಂಡ್ರೆ 0 ಆಗುತ್ತೆ. ಸೊ ಇಟ್ ವಿಲ್ ಬಿ ಇನ್ ದ ರೇಂಜ್ ಆಫ್ -1 to +1. ಸೊ 0 ಇಸ್ ದ ವ್ಯಾಲ್ಯೂ. ನನಗೆ ಇದಕ್ಕೆ ಸಿಗ್ತಕ್ಕಂಥ ಮಿನಿಮಮ್ ವ್ಯಾಲ್ಯೂ 0 ಆಗಿರುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ಇದಕ್ಕೆ ಹೋಗೋಣ. ಸಿಕ್ಕಾಪಟ್ಟೆ ಈಸಿ, ಇದೊಂದು ಡೆಫಿನೆಟ್ ಇಂಟಿಗ್ರಲ್. -1 to 1 sin to the power of 5 x to the and cos to the power of 4 dx ಅಂತ ಕೇಳಿದ್ದಾರೆ. ಸಿಕ್ಕಾಪಟ್ಟೆ ಈಸಿ ಗೈಸ್, ಎಂಥಸೂ ಇಲ್ಲ. -1 to 1 ಚೇಂಜ್ ಆಗ್ತಿದೆ ಅಲ್ವಾ, ಆ್ಯಂಡ್ sin to the power of 5 cos to the power of 4 ಇರೋದ್ರಿಂದ ನೀವೇನು ಮಾಡ್ತೀರಾ, ಈ ಸೈನ್ ಏನಿದೆ ಇದಕ್ಕೆ ಲಿಮಿಟ್ -x ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ನೀವು -sin x to the power of 5 cos to the power of 4 ಅಂತ ತೊಗೊಂಡ್ರೆ -sin to the power of 5 cos to the power of 4 ವಿಚ್ ಇಸ್ ಈಕ್ವಲ್ ಟು -f of x ಆಗುತ್ತೆ. ಸೊ ಎಫ್ ಈಸ್ ಆ್ಯನ್ ಆಡ್ ಫಂಕ್ಷನ್ ಆಗಿರೋದ್ರಿಂದ ನಿಮಗೆ 0 ಆನ್ಸರ್ ಆಗುತ್ತೆ ಅಷ್ಟೇ. ಸೊ ಸಿಂಪಲ್. ಆ್ಯಂಡ್ ಇದು ಹೆಂಗೆ ಐಡೆಂಟಿಫೈ ಮಾಡಿದೆ ಅಂತಂದರೆ ಐ ಹ್ಯಾವ್ ಗಿವನ್ ಯು ದ ಟ್ರಿಕ್ ಹಿಯರ್. ಪ್ಲೀಸ್ ಫಾಲೋ ದಟ್. ಇಫ್ ಎಫ್ ಆಫ್ -x ಇಸ್ ಈಕ್ವಲ್ ಟು -f of x ಆಡ್ ಫಂಕ್ಷನು, -f of x ಇಸ್ ಈಕ್ವಲ್ ಟು f of x ಈವನ್ ಫಂಕ್ಷನ್ ಆಗುತ್ತೆ. ಓಕೆ, ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋ ಬನ್ನಿ, ವಿಚ್ ಇಸ್ ದಿಸ್ ಒನ್. ಇದಕ್ಕೆ ಎಂಥದ್ದು ಇಲ್ಲ, ಕೌಂಟ್ ಆ್ಯಂಡ್ ಸಬ್ಸ್ಟ್ರಾಕ್ಟ್ ಇವೆರಡೇ ಮಾಡೋದು ನಾವಿಲ್ಲಿ. ಸಿಕ್ಕಾಪಟ್ಟೆ ಈಸಿ ಕ್ವಶನು. ಲೆಟ್ ಮಿ ಎಕ್ಸ್ಪ್ಲೇನ್. ನಮ್ಗೇನು ಕೊಟ್ಟಿದ್ದಾರೆ ಇಲ್ಲಿ, ಸೊ ಫಾರ್ d square y upon dx square plus dy by dx whole cube plus x to the power of 4 is equal to 0. If a is order, b is degree, then a minus b was what ಅಷ್ಟೇ ಕೇಳಿರೋದಿಲ್ಲಿ. ಸೊ ಸಿಂಪಲ್. ಸೊ ಎ ಇಸ್ ಏನು ಕೇಳಿದ್ದಾರೆ, ಆರ್ಡರು. ಸೊ ಎ ಆರ್ಡರ್ ಅಂತಂದರೆ ನನಗೆ ಏನು ಸಿಗುತ್ತೆ, ಆರ್ಡರ್ಲಿ 2 ಸಿಗುತ್ತೆ. ಆ್ಯಂಡ್ ಡಿಗ್ರಿ ಪವರ್ ಆಫ್ ಹೈಯೆಸ್ಟ್ ಡಿರೈವೇಟಿವ್, ಎರಡರಲ್ಲಿ ಹೈಯೆಸ್ಟ್ ಡಿರೈವೇಟಿವ್ ಪವರ್ ಅದು 2 ಇಲ್ಲಿ. ಸೊ a minus b is 2 minus 2 which is what, 0. ಸಿಕ್ಕಾಪಟ್ಟೆ ಈಸಿ ಮ್ಯಾನ್ ಇಂಥ ಕ್ವಶನ್ಸ್ಗಳೆಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 60 ನೋಡಿ, ಸಿಕ್ಕಾಪಟ್ಟೆ ಈಸಿ. ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ಕ್ವಶನ್ ಆಫ್ ದ ಡೇ. ಸೊ ಅದಾದಮೇಲೆ ಆನ್ಸರ್ ಕೀಸ್ಗಳನ್ನ ಕೊಟ್ಟಿದ್ದೀನಿ ಫಾರ್ ಕ್ವಿಕ್ ರಿವಿಷನ್. ಓಕೆ, ಸೊ ಸಿಂಪಲ್ ಏನೂ ಇಲ್ಲ. ಡಿಸ್ಟೆನ್ಸ್ ಆಫ್ ಪಾಯಿಂಟ್ P -3, 4, 5 ಇದೆ ಫ್ರಮ್ ವೈ ಝೆಡ್ ಪ್ಲೇನ್ ಈಸ್ ಅಂತ ಕೇಳಿದ್ದಾರೆ. ಏನು ಡಿಸ್ಟೆನ್ಸ್ ಅಂತ ಕೇಳಿದ್ದಾರೆ. ಸೊ ನೋಡಿ ನೋಡಿ ವೈ ಝೆಡ್ ಪ್ಲೇನು ಈಗ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇದನ್ನು XYZ ಅಂತ ತೊಗೊಂಡ್ರೆ ನಾನು. ಸೊ ವೈ ಝೆಡ್ ಪ್ಲೇನಲ್ಲಿ ನನಗೆ x ಕೋಆರ್ಡಿನೇಟ್ ಬರುತ್ತೆ ವಿಚ್ ಇಸ್ -3. ಸೊ -3 ಸಿನ್ಸ್ ಇಟ್ಸ್ ಕೋಆರ್ಡಿನೇಟ್ ಆಗಿರೋದ್ರಿಂದ ಇಟ್ ವಿಲ್ ನೆವರ್ ಬಿ ನೆಗೆಟಿವ್, ಇಟ್ ವಿಲ್ ಬಿ ಪಾಸಿಟಿವ್. ಓಕೆ, ಸೊ 3 ಯೂನಿಟ್ಸ್ ಆಗಿರುತ್ತೆ ಆನ್ಸರು. ಸೊ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ -3 ಯೂನಿಟ್ಸ್ ಕೊಟ್ಟಿದ್ದಾರೆ. ಜಸ್ಟ್ ಗೋ ವಿತ್ ಆಪ್ಷನ್ 4, ದಟ್ ಇಸ್ ಯುವರ್ ಆನ್ಸರ್. ಸೊ ಇದಾಗಿರುತ್ತೆ ನಮ್ಮ ಎಲ್ಲ ಟ್ರಿಕ್ಗಳದ್ದು ರಿವಿಷನ್ನು. ಸೊ ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಬರೀರಿ. ಆ್ಯಂಡ್ ಐ ಹೋಪ್ ಈ ಎಲ್ಲ ಮೆಥಡ್ಸ್ ನಿಮಗೆ ನಾಳೆ ಯೂಸ್ ಮಾಡ್ಕೋತೀರ ಅಂತ ಭಾವಿಸ್ತೀನಿ ನಾನು. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಒಳ್ಳೆಯದಾಗಲಿ. ಸಿ ಯು ದ ನೆಕ್ಸ್ಟ್ ವಿಡಿಯೋ.